ನೋಡಿ, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಮ್ಮ ದೇಶಪಾಂಡೆ ಸಾಹೇಬರು ಭಾಳ ಅನನ್ಯವಾದಂಥ ಸಂಬಂಧ ಇದೆ ಅವರಿಗೆ. ಅವರು ಏನು ಹೇಳಿದ್ದಾರೆ ಏನೋ, ಹೆಚ್ಚಾಗಿ ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ದಾರೆ ಏನೋ, ನೀನೇ ಆಗಪ್ಪ, ನನ್ನ ಫ್ರೆಂಡ್ ನೀನಾದರೂ ಒಳ್ಳೆಯದು ಅಂದೇಳಿ ಹೇಳಿರಬೇಕು. ಇಲ್ಲ ಅಂದರೆ ಇವತ್ತಿನವರಿಗೆ ಇಡೀ ದೇಶದ ಎಲ್ಲ ಕಾಂಗ್ರೆಸ್ ಹೈಕಮಾಂಡ್ ಹಿಡಿದು ನಮ್ಮ ರಾಜ್ಯದ ಮಾಮೂಲಿ ಕಾರ್ಯಕರ್ತರವರಿಗೂ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿಗಳು, ಇವತ್ತು ಅವರೇ, ನಾಳೆನೂ ಅವರೇ, ಮುಂದೂ ಅವರೇ ಅಂದೇಳಿ ನಾವೆಲ್ಲ ಹೇಳಿದ್ದಾರೆ. ಅವರವ್ರ ಫ್ರೆಂಡ್ ಆದ್ದರಿಂದ ಏನಾದರೂ ಅನ್ಯೋನ್ಯತೆ ಇದೆ ಅವರಿಗೆ ಅವ್ರು ಬಿಟ್ಟು ಕೊಟ್ಟರೆ ಇವರು ಆಗ್ಬೋದು. ಅದರಲ್ಲಿ ಫಸ್ಟ್ ಸಂತೋಷ ಪಡುವ ನಾನು, ನಮ್ಮ ಜಿಲ್ಲೆಗೆ ಮುಖ್ಯಮಂತ್ರಿ ಸಿಕ್ತು ಅಂದೇಳಿ ಫಸ್ಟ್ ಸಿದ್ದರಾಮಯ್ಯವರಿಗೆ ಅಭಿನಂದಿಸುವ ನಾನು, ನಮ್ಮ ದೇಶಪಾಂಡೆ ಸಾಹೇಬರಿಗೆ ಮುಖ್ಯಮಂತ್ರಿ ಮಾಡಿದ್ರಿ ಅಂದೇಳಿ. ಅದು ಬಿಟ್ಟು ನಮ್ಮ ಪಕ್ಷದಲ್ಲಾಗಲಿ ಅಥವಾ ನಮ್ಮ ಹತ್ರ ವೈಯಕ್ತಿಕವಾಗಲಿ ಯಾರೂ ಕೇಳಲಿಲ್ಲ. ಇದು ಚರ್ಚೆ ಎಲ್ಲೂ ಆಗಲಿಲ್ಲ. ನಿಮ್ಮ ಟಿ ವಿಲಿ ಬಂತು. ನಮ್ಮ ಹಾರೈಕೆ ದೇಶಪಾಂಡೆ ಸಾಹೇಬರು ಯೋಗ್ಯ ಅವರೇ, ಅವ್ರಿಗೆ ಮುಖ್ಯಮಂತ್ರಿ ಕೊಡೋದು ಸರಿ ಉಂಟು. ಹೌದ್ರಿ, ನಿಮ್ಮ ದೇಶಪಾಂಡೆ ಅವ್ರದ್ದು ಮೀಡಿಯಾದಲ್ಲಿ ಬಂದದ್ದು ನೋಡಿದೆ ನಾನು ಅಂದೇಳಿ ಹೇಳಿದೆ. ನಿಮ್ಮ ಮೀಡಿಯಾದಲ್ಲಿ ಬಂದದ್ದು ನೋಡಿ ನಂಗೆ ಫುಲ್ ಸಂತೋಷ ಆಯಿತು. ಭಾಳ ಸಂತೋಷ ಆಗಿದ್ದು ನಮಗೆ ನಮ್ಮ ಜಿಲ್ಲೆ ಮುಖ್ಯಮಂತ್ರಿ ಕೊಡ್ತಾರೆ ಅಂದೇಳಿದ್ರೆ ನನ್ನಷ್ಟು ಸಂತೋಷ ಪಡುವವರು, ಖುಷಿ ಪಡುವವರು ಬೇರೆ ಯಾರೂ ಇಲ್ಲ. ನಾನು ಅದೇ ಹೇಳಿದೆ, ಎರಡೂ ಹೇಳಿದೆ. ಸೆಕೆಂಡ್ ಖುಷಿ ಪಡುವವರು ಸತೀಶ್ ಸೈಲ್ ಅವರು, ನಮ್ಮ ಜಿಲ್ಲೆ ಅವ್ರು ಮತ್ತು ಕ್ಲಿಯರಾಗಿ ಹೇಳಿದ್ದಾರೆ, ನನಗೆ ಏನು ಕೊಟ್ಟರೆ ನನಗೆ ಆಸೆ ಉಂಟು ಅಂದೇಳಿ ಹೇಳಿದ್ದಾರೆ. ಅವರು ಮಾತಾಡ್ಕೊಳ್ಳೋದೇ ಹೇಳಲಿಕ್ಕಿಲ್ಲ. ಆಗಿರ್ಬೋದು, ನನಗೆ ಗೊತ್ತಿಲ್ಲ, ಅದದ್ದು ಹೇಳೋದಿಲ್ಲ.